ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸಿಂಗ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಕೆಲವೊಂದಿಷ್ಟು ದಿನಗಳಿಂದ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನಾಗತ್ತಿತ್ತು ಅಂದ್ರೆ, ಸರ್ ಟೆನ್ಸ್ ಮೇಲೆ ವಿಡಿಯೋಸ್ಗಳನ್ನು ಏನು ಮಾಡ್ರಿ, ಅಪ್ಲೋಡ್ ಮಾಡ್ರಿ ಅಂತಕ್ಕಂಥದ್ದು. ಓಕೆ, ನಾ ಆಲ್ರೆಡಿ ಏನು ಮಾಡೀನಂದ್ರೆ ಇಲ್ಲಿ 9 ವಿಡಿಯೋಸ್ಗಳನ್ನು ಏನು ಮಾಡ್ಯಾವ, ಅಪ್ಲೋಡ್ ಮಾಡಿ 9 ವಿಡಿಯೋಗಳು ಏನಾಗ್ಯಾವ, ಆಲ್ರೆಡಿ ಅಪ್ಲೋಡ್ ಆಗ್ಯಾವ. ಅದರೊಳಗೆ ನಾವು ಟೆನ್ಸ್ ಅನ್ನ ಬಿಟ್ಟು ಬೇರೆ ಚಾಪ್ಟರ್ಗಳನ್ನ ಕ್ವಶನ್ ಪೇಪರ್ ಮೇಲೆ ಫೋಕಸ್ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂದ್ರ, ಇಲ್ಲಿ ಕೆಲವೊಂದಿಷ್ಟು ಲಾಸ್ಟ್ ಒಂದು 3 to 5 ಏನದಾವ ವಿಡಿಯೋಸು ಇಲ್ಲಿ ನಮಗೆ ರೀಚ್ ಸಿಗ್ತಿಲ್ಲ. ಓಕೆ, ರೀಚ್ ಸಿಗಾತಿಲ್ಲ ಅಂತಲ್ಲ, ನೋಡೋರು ನೋಡತ್ತಾರ, ನಾ ಅವ್ರ ಸಂಬಂಧ ನಾ ಕಂಟಿನ್ಯೂ ಮಾಡ್ತೇನೆ ಟೆನ್ಸಸ್, ನೋ ವರೀಸ್. ಬಟ್ ನಮಗೇನು ಈ ರೀಚ್ ಕಡಿಮೆ ಆದ್ಮೇಲೆ ನಾ ಏನು ಅನ್ಕೊಂಡಿ, ಈ ಟೆನ್ಸಸ್ಸು ನಮ್ಮ ವ್ಯೂವರ್ಸ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವಿಡಿಯೋನ ನೋಡೋರಿಗೆ ಇಷ್ಟ ಆಗಿಲ್ಲ ಏನು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಓಕೆ, ಇಷ್ಟ ಆಗಿಲ್ಲ ಏನಪ್ಪಾ ಅಂತ ಅನಿಸ್ಬಿಡ್ತೀವಿ. ಯಾಕಂದ್ರೆ ಇಲ್ಲಿರ್ತಕ್ಕಂತಹ ಬ್ಯಾಕ್ಗ್ರೌಂಡ್ ವಿಡಿಯೋ ಕೂಡ ಚೆನ್ನಾಗೈತಿ, ಇಂಟ್ರೋ ವಿಡಿಯೋ ಅಂತಕ್ಕಂಥದನ್ನ ಚೆನ್ನಾಗಿ ಮಾಡಿವ. ಹೌದಾ, ಪ್ರೆಸೆಂಟ್ ಟೆನ್ಸ್ ಪೂರಾ ಮುಗಿಸ್ಕೊಟ್ಟಿದ್ದೀನಿ, ಪಾಸ್ಟ್ ಟೆನ್ಸ್ ಲಾಸ್ಟ್ ಒಂದು ಉಳಿದ, ಫ್ಯೂಚರ್ ಟೆನ್ಸ್ ಮಾಡೋದು ಬಾಕಿ ಐತಿ, ಇನ್ನು ರಿವಿಷನ್ ಬಾಕಿ ಐತಿ, ಅದ್ರ ಮೇಲೆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಬೇಕು. ಓಕೆ, ಯಾಕಂದ್ರೆ ಇದು ಮೇಜರ್ ಟಾಪಿಕ್ ಆಗಿರೋದ್ರಿಂದ ಇದರಿಂದ ಜನರಿಗೆ ಇಂಟ್ರೆಸ್ಟ್ ಐತೋ ಇಲ್ಲೋ ಅನ್ನೋದು ನನಗೇನಾಯ್ತು ಸ್ವಲ್ಪ ಡೌಟ್ ಬಂದಿರತಕ್ಕಂತಹ ವಿಷಯ. ಓಕೆ, ಬೇಕಂತ ಏನು ಬಿಟ್ಟಿದ್ದಲ್ಲ, ಎಲ್ಲರೂ ನೀವು ಕಮೆಂಟ್ ಮಾಡಕತ್ತೀರಿ, ನಾ ಪ್ರತಿಯೊಬ್ಬರಿಗೂ ಕಮೆಂಟ್ ರಿಪ್ಲೈ ಕೊಡಕ್ಕೆ ಆಗತ್ತಿಲ್ಲ. ಸಮ್ಟೈಮ್ಸ್ ಕೊಟ್ಟಿರ್ತೀನಿ, ಸಮ್ಟೈಮ್ಸ್ ಕೊಟ್ಟಿರಂಗಿಲ್ಲ, ಯಾಕಂದ್ರೆ ನಮ್ಮದು ಕ್ಲಾಸಸ್ ಇರ್ತಾವೆ, ಅವೆಲ್ಲ ಇರ್ತಾವೆ. ಬಟ್ ಈ ಒಂದು ವಿಡಿಯೋ ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ, ಈ ವಿಡಿಯೋ ಏನು ಮಾಡ್ರಿ, ಜಾಸ್ತಿ ಜನರಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ನಮ್ಮ ಟೆನ್ಸಸ್ ಮೇಲೆ ಆಗಿರ್ತಕ್ಕಂಥ ವಿಡಿಯೋಗಳು ಜಾಸ್ತಿ ಜನರಿಗೆ ಶೇರ್ ಆಗಕತ್ತು, ಜಾಸ್ತಿ ಜನರು ನೋಡಕತ್ರ ಅಂದ್ರೆ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಗ್ತದ. ಓಕೆ, ನಾವೇನು ವ್ಯೂಸ್ ಇಷ್ಟೇ ಬರಬೇಕು, ನಮ್ಗೆ ಇಷ್ಟೇ ಬರಬೇಕು, ಯೂಟ್ಯೂಬ್ ಮೇಲೆ ಡಿಪೆಂಡೆಂಟ್ ಇದೆ ಅಲ್ವೇ ಅಲ್ಲ. ಓಕೆ, ನಂದು ಪ್ಯಾಷನ್ ಏನು, ಟೀಚಿಂಗ್ ಈಸ್ ಮೈ ಪ್ಯಾಷನ್. ಅದು ನನಗೆ ಬಹಳಷ್ಟು ಖುಷಿ ಕೊಡ್ತಕ್ಕಂಥ ವಿಷಯ. ಆ ಟೀಚಿಂಗ್ ಮಾಡೋದನ್ನ ನನ್ನ ಪ್ಯಾಷನ್ಗೋಸ್ಕರ ನನಗೆ ಸಂತೃಪ್ತಿ ಆಗ್ತದ, ನನ್ನ ಮನಸ್ಸಿನ ಆರಾಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಟೀಚಿಂಗ್. ಯಾಕಂದ್ರೆ ಯಾವಾಗಿರ್ಲು ಹೇಳ್ರಿ, ಯಾವಾಗಿರ್ಲು ನಮ್ಗೆ ಏನು ಇಷ್ಟ ಅದನ್ನು ಮಾಡಿದ್ರೆ ನಾವೇನಾಗ್ತವ, ಬಹಳಷ್ಟು ಖುಷಿ ಆಗ್ತೀವಿ. ಹೌದಾ, ನೀವು ಕೂಡ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇತ್ತಲ್ಲ ಆ ಸಬ್ಜೆಕ್ಟ್ ಚೆನ್ನಾಗಿ ಓದ್ಕೊಡ್ರಿ. ಬಾಕಿ ಸಬ್ಜೆಕ್ಟ್ಗೂ ಈಕ್ವಲ್ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಮತ್ತೆ ಇದಕ್ಕೆ ಹೆಚ್ಚು ಓದೋದು, ಒಂದು ಕಡಿಮೆ ಓದೋದು ಹಂಗೆ ಮಾಡಕ್ ಹೋಗ್ಬೇಡ್ರಿ. ಬಟ್ ಏನಾಗ್ತದೆ ಅಂದ್ರೆ, ಸ್ಟಾರ್ಟಿಂಗ್ ಒಂದು ಬ್ಯಾಕ್ಗ್ರೌಂಡ್ ವಿಡಿಯೋ ಆಯ್ತು, ನಮ್ದು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡುವಾಗ ಕೆಲವೊಂದಿಷ್ಟು ಜನ ಏನು ಮಾಡ್ರ, ಒಂದು 300 ಜನ ನೋಡಿದ್ರು, 300 ಜನ ನೋಡಿದಾಗ ಏನಾಗ್ತೈತೆ ಅಂದ್ರೆ ಮನಸ್ಸುಗಳು ಕುಂದು ಹೋಗ್ತವೆ. ನಮಗೇನ ಈ ಕಂಟೆಂಟನ್ನು ಜನ ಇಷ್ಟಪಡತ್ತಿಲ್ಲ, ನಾ ಏನಾದರೂ ನಿಮ್ಗೆ ಬೇರೆ ಕೊಡಬೇಕು. ಯಾಕಂದ್ರೆ ನಿಮ್ಮ ವ್ಯೂಸ್ಗಳು, ನೀವು ಕೊಡ್ತಕ್ಕಂತಹ ಕಮೆಂಟ್ ಸೆಕ್ಷನ್ ಆಗಿರ್ಬೋದು, ನೀವು ಕೊಡ್ತಕ್ಕಂತಹ ಸಪೋರ್ಟ್ ಮೇಲೆ ನಾವೇನಾಗಿರ್ತೇವೆ, ಡಿಪೆಂಡ್ ಆಗಿರ್ತೀವಿ. ಹೌದಾ, ನನಗೆ ನೋಡ್ರಿ, ನನಗೆ 10,000 ಮಂದಿ ನೋಡ್ಲಿ, 1,00,000 ಮಂದಿ ನೋಡ್ಲಿ ಅಂತಕ್ಕಂಥದ್ದು ನನ್ನ ಗೋಲ್ ಇಲ್ಲೇ ಇಲ್ಲ. ನನ್ನ ಗೋಲ್ ಯೂಟ್ಯೂಬ್ ಅಲ್ಲ ನಾ ಹೇಳ್ತೀನಿ. ನೋಡೋರು ಏನು ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ನೋಡಿದ್ರೆ ಸಾಕು. 100 ಮಂದಿ ಕಲೀಲಿ, ನಾನು ಮಾಡ್ತೇನೆ. ನಾಯನ ಟೆನ್ಸಸ್ಸನ್ನು ಕ್ವಿಟ್ ಮಾಡತ್ತಿಲ್ಲ, ನೀವು ಕೊಟ್ಟಾಗ ನಾ ಅರ್ಧಕ್ಕೆ ಬಿಡತ್ತಿಲ್ಲ, ನಾ ಮುಗಿಸಿ ಕೊಡ್ತೇನೆ. ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತೂ ತಪ್ಪೋದಿಲ್ಲ, 100% ಮಾಡೇ ಮಾಡ್ತೀನಿ. ಇನ್ನು ಭಾಳ ಉಳಿದಿಲ್ಲ. ಇನ್ನೇನು ಉಳಿದೈತಂದ್ರೆ, ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಉಳಿದ, ಒಂದು ಎಂಟೈರ್ ಫ್ಯೂಚರ್ ಟೆನ್ಸ್ ಉಳಿದ. ಓಕೆ, ಆಮೇಲೆ ಏನು ಮಾಡೋಣ ಅಂದ್ರೆ, ಒಂದು ಪ್ರೆಸೆಂಟ್ ಟೆನ್ಸ್ ಮೇಲೆ ಒಂದು ಎಂಟೈರ್ ವಿಡಿಯೋ ಮಾಡಿಕೊಡ್ತೀನಿ ನಿಮಗೆ. ಪಾಸ್ಟ್ ಟೆನ್ಸ್ ಮೇಲೆ ಒಂದು ವಿಡಿಯೋ, ಭಾಳ ಇಲ್ಲ, ಬರೀ 20 ಮಿನಿಟ್ಸ್ ವಿಡಿಯೋ ಮಾಡಿಕೊಡ್ತೀನಿ. ಜಸ್ಟ್ 20 ಮಿನಿಟ್ಸ್ ವಿಡಿಯೋ ಮಾಡ್ಕೊಡ್ತೇನೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಏನು ಬಂದಾಗ ಏನು ಮಾಡಬೇಕು. ಓಕೆ, ಇವುಗಳನ್ನ ಮಾಡೋಣ್ರಿ. ಅದೇ ರೀತಿಯಾಗಿ ಫ್ಯೂಚರ್ ಟೆನ್ಸ್ ಮೇಲೂ ಕೂಡ ಏನು ಮಾಡ್ತೀನೋ ನಿಮ್ಗೊಂದು ವಿಡಿಯೋನ ಮಾಡ್ಕೊಡ್ತೀನಿ. ಜಸ್ಟ್ 20 ಮಿನಿಟ್ಸ್. ಈಗ 3 ಕೂಡಿ 20, 40, 60 ಒಂದು ತಾಸ್ನಾಗ 3 ಟೆನ್ಸ್ ಕಲಿತೀರಿ ನಾವು. ಓಕೆ, ಇನ್ನೂ ಬಹಳಷ್ಟು ಪ್ಲಾನಿಂಗ್ಸ್ ಅದಾವ. ಎಸ್, ಈ ಟೆನ್ಸಸ್ ಮೇಲೆ ನನಗೆ ಸ್ವಲ್ಪ ಜನ ಕಾಲು ಮಾಡಿದ್ರಿ, ಸ್ವಲ್ಪ ಜನ ವಾಟ್ಸಪ್ ಒಳಗೆ ಮೆಸೇಜು ಮಾಡಿದ್ರಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಕಮೆಂಟ್ ಸೆಕ್ಷನ್ ಒಳಗೂ ತಿಳಿಸಿದ್ರಿ. ಎಲ್ಲರಿಗೂ ನನ್ನ ಕಡೆಯಿಂದ ಸಾರಿ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ಬಿಜಿ ಶೆಡ್ಯೂಲ್ ಇತ್ತು, ಆ ಕಡೆ ಓಡಾಡೋದಿತ್ತು. ಅದಕ್ಕೋಸ್ಕರ ಮೊದಲು ಮಾಡಿರ್ತಕ್ಕಂಥ ವಿಡಿಯೋಸ್ಗಳೇನದಾವ, ಟೆನ್ಸ್ ಕ್ವಶನ್ ಪೇಪರ್ಸು ಅವುಗಳನ್ನ ಅಪ್ಲೋಡ್ ಮಾಡ್ತಾ ಇದ್ವಿ. ಇನ್ನು ಸ್ವಲ್ಪ ಫ್ರೀ ಆಗಿದ್ದೀವಿ. ಇನ್ನು ಮುಂದೆ ಏನು ಮಾಡ್ತೀನಿ ಅಂದ್ರೆ, ಟೆನ್ಸಸ್ ಮೇಲೆ ಫೋಕಸ್ ಮಾಡೋಣ. ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಡೈರೆಕ್ಟು, ಇಂಡೈರೆಕ್ಟು, ಅನೇಕ ಟಾಪಿಕ್ಸ್ ಮೇಲೆ ಏನು ಮಾಡೋಣ್ರಿ, ಡಿಸ್ಕಸ್ ಮಾಡೋಣ. ಅನೇಕ ಟಾಪಿಕ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಏನು ಮಾಡೋಣ್ರಿ, ಮುಂದಕ್ಕೆ ಸಾಗೋಣ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನೋಡ್ರಿ, ವಿಡಿಯೋಸ್ಗಳನ್ನ ನೋಡ್ರಿ. ಇದು ಇಂಟ್ರೋ ನೋಡ್ರಿ, ಇಂಟ್ರೋ ನೋಡ್ರಿ, ಅದ್ರ ಬ್ಯಾಕ್ಗ್ರೌಂಡ್ ನೋಡ್ರಿ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ವಿಡಿಯೋ. ಅಲ್ಲಿಂದ ನಮ್ಗೆ ರೆಸ್ಪಾನ್ಸು ಚೆನ್ನಾಗಿ ಬಂದಿರ್ತದ. ಅನೇಕ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀವಿ. ಯಾವ್ಯಾವ ನಾ ಕ್ವಶನ್ಸ್ ಡಿಸ್ಕಸ್ ಮಾಡತ್ತೇನೆ ಎಲ್ಲ ಲಾಸ್ಟ್ ಇಯರ್ 2023, 24, 25 ಕೇಳಿರ್ತಕ್ಕಂಥವು. ಎಡಿಕ್ವಿಟಿ ಪ್ಯಾಟರ್ನ್ ಆಗಿರ್ಬಹುದು, TCS ಪ್ಯಾಟರ್ನ್ ಆಗಿರ್ಬಹುದು, ಎಲ್ಲಾ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಏನು ಬರ್ತಾವ, ಡಿಸ್ಕಸ್ ಆಗ್ತಾವ. ದಿಸ್ ಇಸ್ ದ ಬಿಗ್ಗೆಸ್ಟ್ ಟಾಪಿಕ್. ಈ ಟಾಪಿಕ್ ನಿಮ್ಗೆ ಯಾಕೆ ನಾ
ಒಂದು ಫೋರ್ಸ್ ಮಾಡತ್ತೀನಿ ಅಂದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಟಾಪಿಕ್, ಇದು. ಯಾಕಂದ್ರೆ ಈ ತರಷ್ಟು ದೊಡ್ಡ ಟಾಪಿಕ್ ಯಾವುದೂ ಇಲ್ಲ. ಮತ್ತೆ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಮೋರ್ ದನ್ 70% ಸಿಲೆಬಸ್ ಅನ್ನ ಕವರ್ ಮಾಡಿ ಕೊಡ್ತದೆ ಇದು. ಮೋರ್ ದನ್ 75 ನಾ ಮಾಡ್ತಕ್ಕಂಥ ಬ್ಯಾಚಸ್ಗಳೆಲ್ಲ ಏನದಾವ, ಕ್ಲಾಸಸ್ ಏನದಾವ, ಜಸ್ಟ್ ಫೌಂಡೇಶನ್ ಬ್ಯಾಚ್ ಅದಾವ. ಈ ಫೌಂಡೇಶನ್ ಬ್ಯಾಚ್ ಕಲಿತ್ರಿ ಅಂದ್ರೆ ನೆಕ್ಸ್ಟ್ ಅಡ್ವಾನ್ಸ್ ಬ್ಯಾಚ್ ಬರ್ತೀರಿ, ಅಲ್ಲಿ ನಿಮಗೆ ಇನ್ನಷ್ಟು ಡೀಪ್ ಆಗಿ ಏನಾಗ್ತಾವ ಅಂಡರ್ಸ್ಟ್ಯಾಂಡ್ ಆಗೋ. ಬೇಸಿಕ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಕೈತಿ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ನನ್ನ ಉದ್ದೇಶ ನಾನು ನಿಮ್ಗೆ ಕ್ವಶನ್ ಆನ್ಸರ್ಸ್ ಕಲಿಸ್ಬೇಕಂತಿಲ್ಲ, ಜಸ್ಟ್ ಐ ಆಮ್ ಹಿಯರ್ ಟು ಕ್ಲಿಯರ್ ದ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದಾಗ ಮಾತ್ರ ಏನಾಕೈತಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ದೆನ್ ಎನಿಥಿಂಗ್. ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು. ನಿಮಗೆ ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಮಾತ್ರ ಏನಾಕೈತಿ, ಅಂಡರ್ಸ್ಟ್ಯಾಂಡ್ ಆಕೈತಿ, ಇಲ್ಲಂದ್ರೆ ಆಗೋದಿಲ್ಲ. ಎಸ್, ಅದೇ ರೀತಿಯಾಗಿ ನಮ್ಮ ಮುಂದಿರ್ತಕ್ಕಂತಹ ಟೆನ್ಸಸ್ ಮೇಲೆ ನಮ್ಮ ನೆಕ್ಸ್ಟ್ ಪ್ಲಾನಿಂಗ್ಸ್ಗಳು ಏನದಾವ ಅಂದ್ರೆ, ನೆಕ್ಸ್ಟ್ ಪ್ಲಾನಿಂಗು ಎಂಟೈರ್ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು. ಓಕೆ, ಅದೇ ರೀತಿಯಾಗಿ ಟೆನ್ಸ್ ಬೇಸ್ನಲ್ಲಿ ಬರ್ತಕ್ಕಂಥದ್ದು ಒಂದು ಆಕ್ಟಿವ್ ವೈಸು, ಪ್ಯಾಸಿವ್ ವೈಸು, ಒಂದು ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು, ಕ್ವಶನ್ ಟ್ಯಾಗ್ಸ್. ಓಕೆ, ಇವೆಲ್ಲವನ್ನು ಒಂದೊಂದು ಹಂತವಾಗಿ ನಾವು ಕಲಿಬೇಕಂದ್ರೆ ನಮ್ಗೆ ಟೆನ್ಸ್ ಗೊತ್ತಿರಬೇಕು, ಅದು ಗೊತ್ತಿಲ್ಲದೆ ಆಗೋದಿಲ್ಲ. ಓಕೆ, ಟೆನ್ಸ್ ಗೊತ್ತಿರ್ಬೇಕಂದ್ರೆ ನಮ್ಗೆ ಟೆನ್ಸ್ ಹೋಗಕ್ಕೆ ಏನು ಮಾಡ್ಬೇಕು, ನಾವು ಮೊದಲು ಟೆನ್ಸ್ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಬೇಕು. ಇದು ಒಂದು ವಿಡಿಯೋ ಅಪ್ಲೋಡ್ ಆಗೈತೆ ಬ್ಯಾಕ್ಗ್ರೌಂಡ್ ಸ್ಟಡಿ, ಹೌದಾ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ನಿಮಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗ್ತದ, ಏನಾಗ್ತದ ನೋಡ್ರಿ. ಯಾಕಂದ್ರೆ ನಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೋಡಬೇಕು ಹಂಗಿಲ್ಲ, ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವ್ರು ನೋಡಿ. ನನಗೇನ 1000 ಜನ 10,000 ಜನ ನೋಡೋತಾರ ಇಂಪಾರ್ಟೆಂಟ್ ಅಲ್ಲ, 10 ಜನ ಕಲಿಯತಾರೋ ಇಲ್ಲೋ ಅದು ಇಂಪಾರ್ಟೆಂಟ್ ಭಾಳ ಆಗ್ತದೆ. ಓಕೆ, ಎಸ್, ಅದೇ ರೀತಿಯಾಗಿ ನಾನು ಮತ್ತೊಮ್ಮೆ ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಚಾನಲ್ಗೆ ಆದಷ್ಟು ಬಹಳಷ್ಟು ಸಪೋರ್ಟನ್ನು ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಚಾನಲ್ನ ಬೆಳೆಸಲಿಕ್ಕೆ ನಿಮ್ಮ ಒಂದು ಏನು ನೀವೊಂದು ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬಾ ಅಪಾರವಾಗಿರ್ತಕ್ಕಂಥದ್ದು. ನಾನು ಅದಕ್ಕೆ ಸದಾ ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ಟೆನ್ಸಸ್ಸು, ಥಿಯರಿ ಕ್ಲಾಸಸ್ಸು ಯಥಾವತ್ತಾಗಿ ಮತ್ತೆ ಸ್ಟಾರ್ಟ್ ಮಾಡೋಣಂತ. ಡೋಂಟ್ ವರಿ, ಯಾರೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಸ್, ಅದೇ ರೀತಿಯಾಗಿ ಏನು ಮಾಡೋಣ, ಮತ್ತು ನೆಕ್ಸ್ಟ್ ವೀಕ್ ಇದೊಂದು ವೀಕ್, ನಾಳೆ ಸಂಡೇನು ಸ್ವಲ್ಪ ಕ್ಲಾಸಸ್ ಅದಾವ. ಆಮೇಲೆ ಮಂಡೇ ಟ್ಯೂಸ್ಡೇಯಿಂದ ಏನು ಮಾಡ್ತೀನೋ ಟೆನ್ಸಸ್ ಮೇಲೆ ವೀಡಿಯೋಸ್ಗಳನ್ನು ಮಾಡ್ತೀನಿ. ಒನ್ ಡೇ ಆದರೂ ನಿಮ್ಗೆ ಅಪ್ಲೋಡ್ ಮಾಡಿಕೊಟ್ಟು ಟೆನ್ಸಸ್ಸನ್ನು ಏನು ಮಾಡ್ಕೊಡ್ತೀನೋ ಮುಗಿಸ್ಕೊಡ್ತೀನೋ. ಅಲ್ಲಿವರೆಗೆ ಏನು ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಾಯ್ತಾ ಇರ್ರಿ. ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಇದೊಂದು ವಿಶೇಷ ಸೂಚನೆ ಆಗಿರ್ತಕ್ಕಂಥ ವಿಡಿಯೋ. ಇದ್ರೊಳಗೆ ಏನು ಕ್ಲಾಸಸ್ಗಳು ಡಿಸ್ಕಸ್ ಮಾಡಿರಂಗಿಲ್ಲ. ನಿಮ್ಮ ಒಂದು ಸಪೋರ್ಟ್ ಬಹಳಷ್ಟು ಮುಖ್ಯ ಆಗಿರ್ತದ. ಎಸ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಸಿಗೋಣ. ಓಕೆ, ಧನ್ಯವಾದ.